ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಹಾಗೂ ಅವ್ಯವಹಾರ ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಠೇವಣಿ, ಪಿಗ್ಮಿ, ಸಾಲಗಾರರು ಹಾಗೂ ರೈತರು 2ನೇ ದಿನವೂ ಪ್ರತಿಭಟನೆ ಮುಂದುವರೆಸಲಾಯಿತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ವೈ. ಡಿ. ಅಣ್ಣಪ್ಪ ಮನವಿ ಸ್ವೀಕರಿಸಿ ಮಾತನಾಡಿ, ಸಾಕಷ್ಟು ಜನ ಪಿಗ್ಮಿ, ಠೇವಣಿ, ಸಾಲಗಾರರು ನನ್ನ ಬಳಿ ಬಂದು ಈ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದ ಬಗ್ಗೆ ಕಾರ್ಯದರ್ಶಿ ಭೀಮಪ್ಪನವರು ವಂಚನೆ ಮಾಡಿದ್ದಾರೆ ಎಂದು ತಿಳಿಸಿದ್ದರು. ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದರೂ ಸಹ ರೈತರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ದುರಾಡಳಿತ ಮಾಡಿದ್ದಾನೆ. ರೈತರು ಬೆಳೆದಂತಹ ಬೆಲೆಯಲ್ಲಿ ಬಂದಂತಹ ಲಾಭಾಂಶವನ್ನು ಸಹಕಾರ ಸಂಘದಲ್ಲಿ ಪಿಗ್ಮಿ, ಠೇವಣಿ ಮಾಡಿದ್ದಾರೆ. ನಮ್ಮ ರೈತರಿಗೆ ಯಾವುದೇ ಅನ್ಯಾಯವಾಗದಂತೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ಇರುತ್ತೇನೆ. ಕಾರ್ಯದರ್ಶಿ ಭೀಮಪ್ಪನವರು ರೈತರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಆಸ್ತಿ ಮಾಡಿಕೊಂಡು ಸಂಘಕ್ಕೆ ದ್ರೋಹ ಮಾಡಿದ್ದಾನೆ. ರೈತರ ಹಣವನ್ನು ಹಿಂತಿರುಗಿಸುವವರೆಗೂ ಬಿಡುವುದಿಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕೆರೆಗುಡಿಹಳ್ಳಿ ಹಾಲೇಶ್, ಬಳಿಗಾನೂರು ಕೊಟ್ರೇಶ್, ಬೂದಿಹಾಳು ಸಿದ್ದೇಶ್, ಬೊಮ್ಮಲಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಉತ್ತನಿರೀಕ್ಷಕ ನನ್ಯಾಸಾಹೇಬ್ ಮನವಿ ಸ್ವೀಕರಿಸಿದರು. ಈ ಸಮಯದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ನಾಗರಾಜ್, ಮುಖಂಡರಾದ ಜಾತಪ್ಪ, ಶರಣಪ್ಪ, ಬೂದಿಹಾಳು ಜ್ಯೋತ್ಯಪ್ಪ, ಮರಿಯಪ್ಪ, ಕೆ. ಸಿದ್ದಲಿಂಗನಗೌಡ, ನಾಗರಾಜ್, ಕೊಟ್ರೇಶ್, ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್. ಇದು ಇವತ್ತು ಕಾಣಿಸಿರೋ ಪ್ರಕಾರ ಒಂದು ಇದರಲ್ಲಿ 8 ಲಕ್ಷ ತೋರಿಸಿದರೆ, ಇದು ಇನ್ನೊಂದರಲ್ಲಿ 13 ಲಕ್ಷ ತೋರಿಸಿದರೆ, ಒಟ್ಟು ಇದೆಲ್ಲ ಆಗಿ 4 ಕೋಟಿ ಹೆಸರಾಜ್ ಎಷ್ಟು ಆಗಿರೋದು ಟೋಟಲ್ ನೀವು ಮತ್ತೆ ಕೃಷಿ ಮಾಡಿದ್ರೆ ನಮ್ಮ ಬ್ಯಾಂಕ್ ಇದ್ದರೂ ನಾವು ಒಂದ್ಸರಿ ಎಲ್ಲ ಕೋರ್ಟ್ನಲ್ಲಿ 30 ನೇಮಕ ಮಾಡಿ ಪರಿಶೀಲನೆ ಮಾಡಿಸಿದಾಗ 2 ಕೋಟಿ 30 ಲಕ್ಷ ಬ್ಯಾಂಕ್ ಲೆವೆಲ್ ಸಾಲ್ಟೇಜ್ ಬಂದಿರ್ತದೆ. ಡಿಗ್ರಿದು 1 ಅಲ್ಲಿಗೆ ಟೋಟಲ್ ಒಂದು 4 ವರ್ಷದ 4.5 ಕೋಟಿ ಮಾಡಿದಾರ. ಅವ್ರ ಹೆಸರಿಗೆ ಏನು ಅವ್ರ ಕುಟುಂಬದ ಹೆಸರಿಗಿರ್ಬೋದು, ತಂದೆ ತಾಯಿಗಳ ಹೆಸರಿಗಿರ್ಬೋದು, ನಮ್ಮ ಹತ್ರ ಮೊನ್ನೆ ಏನು ಮಾರಾಟ ಮಾಡಿ ಬೇರೆ ಜನಾಂಗದವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ. ಅವ್ರೇನು ಸತ್ಗೂ ಇವತ್ತು ತಡೆ ಹಿಡಿಯಕ್ಕೆ ನಾನು ಅನಿಸ್ತಾನೆ ಕೆಲವೊಂದು ಅಧಿಕಾರಿಗಳ ಹತ್ರ ಮಾತಾಡಿ ಬಂದಿದ್ದೀನಿ. ಅವರು ದುಡ್ಡು ಕೊಟ್ಕೋಬೋದು, ಅವರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ಬೋದು, ಹೆಸರಿಗೆ ಖಾತೆ ಆಗಿರ್ಬೋದು. ಆದರೆ ನಮ್ಮ ಸೊಸೈಟಿಯ ದುಡ್ಡು ಅಂತ ನಮ್ಮ ರೈತರ ದುಡ್ಡು ಅಂತ ತಗೊಂಡೋಗಿ ಅವರೇನು ಈಗ ಜಮೀನು ಇನ್ನೊಬ್ಬರಿಗೆ ಸವಾರಿ ಮಾಡಿದಾರಲ್ಲ, ಅದನ್ನು ಹೇಳಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿ ಮಾತಾಡಿ ಇದ್ದು ನಮ್ಮ ಸೊಸೈಟಿಯಿಂದ ಬಹಳ ಜನರಿಗೆ ತೊಂದರೆ ಆಗತ್ತೆ, ಇದೆಲ್ಲ ಮಾಡಿದ ಕಾರಣ ಅಧಿಕಾರಿಗಳು ಅಂತ ಹೇಳಿ ನಾವು ತಡೆ ಹಿಡಿಯೋದಕ್ಕೆ ಹೇಳಿ ಬಂದಿದ್ದೀವಿ. ಖಂಡಿತ ನಿಮ್ಮ ಜೊತೆಗೆ ಹಗಲಿರುಳು ಇರ್ತೀವಿ. ನೀವು ಯಾರು ಎದೆ ಗುಂದಕ್ಕೆ ಹೋಗ್ಬೇಡ್ರಿ. ಏನೇ ಬಂದರೂ ನಿಮ್ಮ ಜೊತೆಗೆ ಸದಾ ಇರ್ತಾರೆ ಅಂತ ಹೇಳಿ ನನ್ನನ್ನು ಕರೆಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹೊಸಕೋಟೆ ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮದ ಮುಖಂಡರು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ.